ಮಕ್ಕಳೇ, ಸೋಷಿಯಲ್ ಸೈನ್ಸ್ FA1 ಎಕ್ಸಾಮ್ ಚೆನ್ನಾಗಿ ಆಗಿಲ್ವಾ? ಹಾಗಾದ್ರೆ ಫಸ್ಟ್ ಆಫ್ ಆಲ್ ಡೋಂಟ್ ವರಿ, ಯಾಕಂದ್ರೆ ನಾನಿದ್ದೇನೆ. ಈ ವಿಡಿಯೋದಲ್ಲಿ ಯಾವ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಬೇಕು ಅಂತ ಹೇಳ್ತೇನೆ. ಅದಲ್ಲದೆ ಇದು ಜಸ್ಟ್ ಅ ಬಿಗಿನಿಂಗ್ ದಲ್ಲಿ ನಾವು ಹುಟ್ಟುತ್ತಾನೆ ನಡೆಯೋದನ್ನ ಕಲಿಲಿಲ್ಲ, ಸ್ವಲ್ಪ ಎಡುತ್ತೇವೆ. ಸೊ ಇಟ್ಸ್ ಜಸ್ಟ್ ಫೈನ್. ಯು ಸ್ಟಿಲ್ ಹ್ಯಾವ್ ಟೈಮ್ ಟು ಇಂಪ್ರೂವ್. ಇನ್ನು ಸಿಕ್ಕಾಪಟ್ಟೆ ಟೈಮ್ ಇದೆ. ಬಟ್ ಸಿಕ್ಕಾಪಟ್ಟೆ ಟೈಮ್ ಇದೆ ಅಂತ ಇನ್ನೂ ಲೇಟ್ ಮಾಡಿದ್ರೆ ಉಪಯೋಗ ಆಗಲ್ಲ. ಹೀಗಾಗಿ ದಿಸ್ ಇಸ್ ದ ಟೈಮ್ ವಿ ಶುಡ್ ಸ್ಟಾರ್ಟ್. ಫಸ್ಟ್, ಎಲ್ಲಿ ಮಿಸ್ಟೇಕ್ಸ್ಗಳಾಯಿತು ಅಂತ ಐಡೆಂಟಿಫೈ ಮಾಡಬೇಕು. ಟೀಚರ್ಸ್ಗಳು ನಿಮಗೆ ಪೇಪರ್ಸ್ಗಳನ್ನ ಕೊಟ್ಟಿರ್ತಾರೆ, ಮಾರ್ಕ್ಸ್ಗಳನ್ನ ಕೊಟ್ಟಿರ್ತಾರೆ. ಎಲ್ಲಿ ಮಾರ್ಕ್ಸನ್ನು ತೆಗೆದ್ರು, ಯಾಕೆ ನನಗೆ ಫುಲ್ ಮಾರ್ಕ್ಸ್ ಬರಲಿಲ್ಲ, ಆ ಮಿಸ್ಟೇಕ್ಸ್ಗಳನ್ನ ಐಡೆಂಟಿಫೈ ಮಾಡಿ. ನೀವು ರಿವೈಸ್ ಮಾಡದೇ ಇರೋದಕ್ಕೆ, ರಿವಿಷನ್ ಮಾಡದೇ ಇರೋಕ್ಕೆ ನಿಮ್ಮ ನೆನಪಲ್ಲಿರಲಿಲ್ವಾ, ಅದಕ್ಕೆ ಆನ್ಸರ್ ಬರೀಲಿಲ್ವಾ? ಫಸ್ಟ್, ಫಾರ್ಗೊಟ್ ಆನ್ಸರ್ಸ್. ನನಗೆ ಗೊತ್ತಿತ್ತು ಆನ್ಸರು, ಬಟ್ ಎಕ್ಸಾಮ್ ಹಾಲಲ್ಲಿ ಪ್ಯಾನಿಕ್ಕಲ್ಲಿ ನನಗೆ ಸ್ಟ್ರೆಸ್ಸಲ್ಲಿ ಬರೀಲಿಕ್ಕಾಗಿಲ್ವೋ? ಪುವರ್ ಟೈಮ್ ಮ್ಯಾನೇಜ್ಮೆಂಟ್. ನಾನು ಫಸ್ಟ್ ಕ್ವಶನ್ಸ್ಗಳಿಗೆ ಬಹಳಷ್ಟು ಟೈಮನ್ನು ತೆಗೆದುಕೊಂಡೆ, ಲಾಸ್ಟಲ್ಲಿ ಟೈಮೇ ಉಳಿಲಿಲ್ಲ. ಈ ಮೂರುಗಳಲ್ಲಿ ಯಾವುದು ನಿಮ್ಮ ಮಿಸ್ಟೇಕ್ ಅಂತ ಐಡೆಂಟಿಫೈ ಮಾಡಿ. ನೀವು ರಿವೈಸ್ ಮಾಡಲಿಲ್ಲ ಅಂದರೆ ಇದರ ಅರ್ಥ ಏನು? ನೀವು ಚೆನ್ನಾಗಿ ಪ್ರಿಪೇರ್ ಆಗಿರಲಿಲ್ಲ. ಸೊ ಪ್ರಿಪೇರ್ ಆಗಬೇಕು ಅಂದ್ರೆ ಏನು ಮಾಡಬೇಕು? ಅರ್ಲಿ ಸ್ಟಾರ್ಟ್. ಈಗಲಿಂದಲೇ ನೀವು ಸ್ಟಾರ್ಟ್ ಮಾಡಬೇಕು. ಇನ್ನು ಡಿಲೇ ಮಾಡ್ತಾ ಕೂತ್ಕೊಂಡ್ರೆ ಆಗಲ್ಲ. ಫಾರ್ಗೊಟ್ ಆನ್ಸರ್ಸ್ ಅಂದರೆ ಏನು? ನೀವು ಎಕ್ಸಾಮ್ ಹಾಲ್ನಲ್ಲಿ ಪ್ಯಾನಿಕ್ ಆಗ್ತಾ ಇದ್ದೀರಾ. ಅದರ ಅರ್ಥ ಏನಾಗತ್ತೆ? ನೀವು ಎಕ್ಸಾಮ್ ಹಾಲ್ನಲ್ಲಿ ಸ್ವಲ್ಪ ಶಾಂತಿಯುತವಾಗಿ ಒಂದು 5-10 ಸೆಕೆಂಡ್ ಕಣ್ಣು ಮುಚ್ಚಿ ಉಸಿರನ್ನ ಮೇಲ್ ತೆಗೆದುಕೊಳ್ಳಿ, ಆಮೇಲೆ ಬಿಡಿ. ಈ ರೀತಿ ಸ್ವಲ್ಪ ನೀರನ್ನ ಕುಡೀರಿ. ಫಾರ್ಗೊಟ್ ಆನ್ಸರ್ಸ್ ಅದಕ್ಕೋಸ್ಕರ ಆಗತ್ತೆ, ಪ್ಯಾನಿಕ್ ಆಗ್ತೀರಾ. ಟೈಮ್ ಮ್ಯಾನೇಜ್ಮೆಂಟ್ ಪುವರ್ ಇದೆ ಅಂದರೆ ರೈಟಿಂಗ್ ಸ್ಪೀಡನ್ನು ಇನ್ಕ್ರೀಸ್ ಮಾಡಬೇಕು. ಯಾವುದೇ ಒಂದು ಕ್ವಶನಿಗೆ ಸ್ಟಕ್ ಆಗಿದ್ದೀರಾ ಅಂದರೆ ನೆಕ್ಸ್ಟ್ ಕ್ವಶನಿಗೆ ಮೂವ್ ಆಗಬೇಕು. ಆ ರೀತಿಯ ಸ್ಟ್ರಾಟಜಿಗಳನ್ನ ಫಾಲೋ ಮಾಡಬೇಕಾಗತ್ತೆ. ಸೊ ನಿಮ್ಮ ಪೇಪರ್ಗಳಿಂದ ಯಾವ್ಯಾವ ಮಿಸ್ಟೇಕ್ಸ್ಗಳಿವೆ ಅಂತ ತಿಳ್ಕೊಳ್ಳಿ. ಅದಾದಮೇಲೆ ಯಾವ ಯಾವ ಆನ್ಸರ್ಸ್ಗಳು ರಾಂಗ್ ಆಗಿವೆಯೋ ಅವುಗಳನ್ನ ಮತ್ತೆ ಬರೆದು ತೆಗೀರಿ. ಅಂಡರ್ಸ್ಟ್ಯಾಂಡ್ ವೈ ಯು ಲಾಸ್ಟ್ ಮಾರ್ಕ್ಸ್. ಯಾಕೆ ಮಾರ್ಕ್ಸ್ಗಳು ಹೋಯ್ತು ಅಂತ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟು. ಇದು ನಿಮಗೆ ಅರ್ಥ ಆಯ್ತಂದ್ರೆ ನಿಮ್ಮ 50% ಕೆಲಸ ಆದಂಗೆ. ಯಾಕಂದ್ರೆ ಮನುಷ್ಯನಿಗೆ ದೊಡ್ಡ ಸಮಸ್ಯೆ ಏನಾಗುತ್ತೆ ಅಂದ್ರೆ ಆತನಿಗೆ ಗೊತ್ತಿರಲ್ಲ ಎಲ್ಲಿ ನಾನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅಂತ. ಅದೇ ನಿಮಗೆ ಗೊತ್ತಾಯ್ತು, ನಾನು ಈ ಒಂದು ಸ್ಟೇಜ್ನಲ್ಲಿ ಹಿಂದಿದ್ದೇನೆ, ಇಲ್ಲಿ ಎಕ್ಸ್ಟ್ರಾ ಎಫರ್ಟ್ಸ್ಗಳನ್ನ ಹಾಕಬೇಕು, ಮುಂದೆ ಹೋಗ್ತೇನೆ ಅಂದ್ರೆ ಅರ್ಧ ಕೆಲಸ ಆದಂಗೆ. ನೆಕ್ಸ್ಟು 7 ಡೇ ಕಮ್ ಬ್ಯಾಕ್ ಪ್ಲಾನ್ ಮಾಡೋಣ. 1 ವೀಕು. ಈ 1 ವೀಕ್ದಲ್ಲಿ ನಾವು FA1ದಲ್ಲಿ ಏನೇನು ತಪ್ಪಾಗಿವೆಯೋ ಅವುಗಳನ್ನೆಲ್ಲ ಸರಿ ಮಾಡಿಕೊಂಡು FA2 ಎಕ್ಸಾಮ್ಗೆ ಹೋಗಬೇಕು. 1 ಚಾಪ್ಟರ್ ಡೈಲಿ. ಎಸ್, ಕಷ್ಟ ಅನಿಸ್ಬೋದು, ಬಟ್ ಇವು ಓದಿರುವಂತಹ ಚಾಪ್ಟರ್ಸ್ಗಳೇ ಆಗಿವೆ. ಹೀಗಾಗಿ ಪ್ರತಿಯೊಂದು ದಿನ ಒಂದೊಂದು ಚಾಪ್ಟರನ್ನು ಮುಗಿಸಿ PYQsಗಳನ್ನ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟು. ನಮ್ಮ ಪರೀಕ್ಷೆ ಆ್ಯಪ್ನಲ್ಲಿ ನಿಮಗೆ PYQsಗಳು ಸಿಗತ್ತೆ. ರಿವೈಸ್ ಎವ್ರಿ ನೈಟ್ ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂತಹ ಸ್ಟೆಪ್ಪು. ದಿನ ಪೂರ್ತಿ ಏನು ಓದಿರ್ತೀರೋ ಮಲಗೋಕ್ಕಿಂತ ಮುಂಚೆ ಒಂದು ಅರ್ಧ ತಾಸು ರಿವಿಷನ್ ಅನ್ನ ಮಾಡಿ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ರಿವಿಷನ್ ಮಾಡಿ 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 ಅಂತಾನೆ ಇರ್ತೇನೆ. ಯಾಕಂದ್ರೆ ಅದರ ಇಂಪಾರ್ಟೆನ್ಸ್ ನನಗೆ ಗೊತ್ತು, ಅದನ್ನ ನಿಮಗೆ ತಿಳಿಸೋದು ನನ್ನ ಕರ್ತವ್ಯವಾಗತ್ತೆ. FA2 ಪ್ರಿಪರೇಷನ್ ಈಗಲಿಂದಲೇ ಸ್ಟಾರ್ಟ್ ಮಾಡಿ. FA1ನಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಸ್ಟ್ರೆಸ್ ಆದ ಹಾಗೆ ಇಲ್ಲಿ ಆಗೋದು ಬೇಡ. FA2ದಲ್ಲಿ ನಾವು ದಿ ಗ್ರೇಟೆಸ್ಟ್ ಕಮ್ ಬ್ಯಾಕ್ ಮಾಡ್ತೇವೆ ಅನ್ನೋರು ಕಮ್ ಬ್ಯಾಕ್ ಅಂತ ಚಾಟಲ್ಲಿ ಹಾಕಿ. ಯಾಕಂದ್ರೆ FA2ದಲ್ಲಿ ಎಲ್ಲರೂ ಸಹ ಕಮ್ ಬ್ಯಾಕ್ ಮಾಡಲೇಬೇಕು. ಅದಕ್ಕೋಸ್ಕರ ಕನ್ಸಿಸ್ಟೆಂಟ್ ಆಗಿರಬೇಕು, ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಸ್ಕೋರ್ ಯುವರ್ ಬೆಸ್ಟ್ ಇನ್ ಸೋಷಿಯಲ್ ಸೈನ್ಸ್. ಹಾಗೆ ನಿಮ್ಮ ಸೋಷಿಯಲ್ ಸೈನ್ಸ್ನಲ್ಲಿ ಬೆಸ್ಟನ್ನು ತೆಗೆದುಕೊಳ್ತೀರಾ ಅನ್ನೋ 100% ಕಾನ್ಫಿಡೆನ್ಸ್ ನನಗಿದೆ. ನಮ್ಮ ಪರೀಕ್ಷೆ ಚಾನಲ್ ಜೊತೆಗಿರಿ. ಯಾಕಂದ್ರೆ FA1 FA2 ಈ ಎಲ್ಲ ಎಕ್ಸಾಮ್ಸ್ಗಳಿಗೂ ನಿಮ್ಗೆ ಬೇಕಾದಂತಹ ಸಪೋರ್ಟ್ಸ್ಗಳು ಸಿಗುತ್ತೆ. ವಿಡಿಯೋಸ್ಗಳನ್ನ ರಿಲೀಸ್ ಮಾಡ್ತೇವೆ. ಏನನ್ನೂ ಮಿಸ್ ಮಾಡ್ಕೊಳ್ಬಾರ್ದು ಅಂದರೆ ಪರೀಕ್ಷೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ. ಟೇಕ್ ಕೇರ್. ಥ್ಯಾಂಕ್ ಯು. ಬೈ ಬಾಯ್.